ನಮಸ್ಕಾರ ಸ್ನೇಹಿತರೆ, ಹೊಸ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ನಿಮಗೆ ಪ್ರತಿ ತಿಂಗಳು 3,000 ಹಣ ಆದ್ರೆ ಸಿಗುತ್ತೆ. ಇದು ಮೋದಿ ಸರ್ಕಾರದ ಕಡೆಯಿಂದಾನೇ ಒಂದು ಲಾಂಚ್ ಮಾಡಿರುವಂತಹ ಒಂದು ಯೋಜನೆ ಆಗಿದೆ. ನಿಮಗೆ ಪ್ರತಿ ತಿಂಗಳು 3,000 ಸಿಗುತ್ತೆ. ಹಾಗಾದ್ರೆ 6,000 ಅಂತ ಹಾಕಿದಿರಲ್ಲ ಅಂತ ನೀವು ಕೇಳಬಹುದು. ಹೌದು, 3,000. ನೋಡಿ, ಇಲ್ಲಿ ಈಗ ಗಂಡಾಗೆ 3,000, ಹೆಂಡತಿಗೆ 3,000, ಈ ರೀತಿಯಾಗಿ ಟೋಟಲ್ ಆಗಿ 6,000 ಹಣ ಸಿಗುತ್ತೆ. ಈಗ ಬೇರೆ ಯೋಜನೆಗಳಲ್ಲೆಲ್ಲ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಒಂದು ಸೌಲಭ್ಯ ಆದ್ರೆ ಸಿಗುತ್ತೆ. ಇಲ್ಲಿ ಒಂದು ಗಂಡಾಗೂ ಒಂದು 3,000, ಹೆಂಡತಿಗೂ ಒಂದು 3,000, ಅಂದ್ರೆ ಈ ರೀತಿಯಾಗಿ ಒಂದು 6,000 ಹಣ ಆದ್ರೆ ಬರುತ್ತೆ. ಪ್ರತಿ ತಿಂಗಳು 6,000 ಹಣ ಬರುತ್ತೆ. ಈ ಒಂದು 6,000 ಹಣ ಯಾರ್ಯಾರು ಪಡ್ಕೋಬಹುದು, ಇದ್ರಿಗೆ ಬೇಕಾಗಿರುವಂತಹ ಎಲಿಜಿಬಿಲಿಟಿ ಏನು, ನೀವೆಲ್ಲ ಅಪ್ಲಿಕೇಶನ್ ಆಗಬೇಕು, ಪ್ರತಿ ತಿಂಗಳು 3,000 ಹಣ ಪಡೆದುಕೊಳ್ಳೋದು ಹೇಗೆ ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಇದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಕೆ ಮಾಡಬಹುದು, ಏನೇನ್ ಕೆಲಸ ಮಾಡುವವರು ಅರ್ಜಿ ಸಲ್ಲಿಕೆ ಮಾಡಬಹುದು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೀದಿ ವ್ಯಾಪಾರಿಗಳು, ನೀವು ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿರುತ್ತೆ. ತರಕಾರಿ ಮಾರುವವರು, ಈಗ ತರಕಾರಿ ಯಾರ್ಯಾರು ಮಾರ್ತಿರೋ ನೀವು ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದು. ಗಾರೆ ಕೆಲಸ ಮಾಡುವವರು, ಇಲ್ಲಿ ಗಾರೆ ಕೆಲಸ ಮಾಡುವವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ರಿಕ್ಷಾ ಚಾಲಕರು, ಮತ್ತೆ ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಇತರೆ ವ್ಯಕ್ತಿಗಳು, ಈ ರೀತಿಯಾಗಿ ಸಣ್ಣ ಸಣ್ಣ ವ್ಯಾಪಾರ ಮಾಡುವವರು ಎಲ್ಲರೂ ಕೂಡ ಒಂದು ಅಪ್ಲಿಕೇಶನ್ ಅನ್ನ ಆಗ್ಬಹುದು. ಸಣ್ಣ ಸಣ್ಣ ಕೆಲಸ ಮಾಡುವವರು, ದಿನ ಕೂಲಿಗೆ ಹೋಗುವವರು ಎಲ್ಲರೂ ಅರ್ಜಿ ಸಲ್ಲಿಕೆ ಮಾಡಬಹುದು. ಗೌರ್ಮೆಂಟ್ ಜಾಬ್ ಅವ್ರು ಬಿಟ್ಟು ಬೇರೆಯವರೆಲ್ಲ ಒಂದು ಅರ್ಜಿ ಸಲ್ಲಿಕೆ ಆದ್ರೆ ಮಾಡಬಹುದು. ಇಲ್ಲಿ ಇದಕ್ಕೆ ನೀವು ಬೆಟ್ರು ಯಾವಾಗಿಂದ ಯಾವೊಂದು ಏಜ್ ಅಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಬೆಟರ್ ಅಂದ್ರೆ 18 ವರ್ಷದಿಂದ 40 ವರ್ಷದ ಒಳಗಡೆ ಇರುವಂತವರು, 18 ವರ್ಷ ಮೇಲೆ 40 ವರ್ಷ ಒಳಗಡೆ ಇರುವಂತಹ ಒಂದು ಏಜ್ ಅಲ್ಲಿ ಇರುವಂತವರು ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ರೆ ತುಂಬಾನೇ ಉಪಯೋಗ ಆಗುತ್ತೆ. ನೋಡಿ, ಈ ಒಂದು ಯೋಜನೆ ಯಾವುದು ಅಂತ ಹೇಳೋದಕ್ಕಿಂತ ಮುಂಚೆ ನಿಮಗೆ ಇದ್ರಿಗೆ ಬೇಕಾಗಿರುವಂತಹ ದಾಖಲೆಗಳೇನು ಅಂದ್ರೆ, ನಿಮ್ಗೆ ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತೆ ಮೊಬೈಲ್ ನಂಬರ್ ಬೇಕು, ನಿಮ್ದು ವೋಟರ್ ಐಡಿ ಬೇಕಾಗುತ್ತೆ, ಮತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ. ಓಕೆನಾ? ನೀವು ಎಲ್ಲಿ ಇದಕ್ಕೆ ಅಪ್ಲಿಕೇಶನ್ ಆಗ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡೋದಾದ್ರೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಈಗ ಹಳ್ಳಿಯಲ್ಲಿ ಇರೋರೆಲ್ಲ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಗ್ರಾಮ 1 ಅಲ್ಲಿ ಹೋಗಿ ಅಪ್ಲಿಕೇಶನ್ ಆಗ್ಬೇಕಾಗುತ್ತೆ. ಮತ್ತೆ ಟೌನ್ ಅಲ್ಲಿ ಇರೋರು ಕರ್ನಾಟಕ 1, ಬೆಂಗಳೂರು 1 ಅಲ್ಲಿ ಹೋಗಿ ಅಪ್ಲಿಕೇಶನ್ಸ್ ಆಗ್ಬಹುದು. ಮತ್ತೆ ಕೆಲವೊಂದು ಸೈಬರ್ಸ್ ಅಲ್ಲಿ CSC ಸೆಂಟ್ರಲ್ ಕೂಡ ನಿಮ್ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕೊಡ್ತಾರೆ. ನೀವು ಅಲ್ಲಿ ಹೋಗಿ ಏನಂತ ಕೇಳ್ಬೇಕಂದ್ರೆ, ನಾವು ಈ ಶ್ರಮ ಕಾರ್ಡ್ಗೆ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು, ನಮ್ಗೆ ಈ ಶ್ರಮ ಕಾರ್ಡ್ಗೆ ಅಪ್ಲಿಕೇಶನ್ ಅನ್ನ ಹಾಕೊಡಿ ಅಂತ ಕೇಳಿದ್ರೆ ಅವರೊಂದು ಅಪ್ಲಿಕೇಶನ್ ಅನ್ನ ಹಾಕೊಡ್ತಾರೆ. ಈ ಒಂದು ಈ ಶ್ರಮ ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಹಾಕಿದ ತಕ್ಷಣನೇ ನಿಮ್ಗೆ 3,000 ಹಣ ಬರುತ್ತಾ ಅಂದ್ರೆ ಬರಲ್ಲ. ಇಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಇಲ್ಲಿ 3,000 ಹಣ ಬರುತ್ತೆ. 60 ವರ್ಷ ಮೇಲ್ಪಟ್ಟವರಿಗೆ ಹಣ ಆದ್ರೆ ಜಮಾ ಆಗುವಂತದ್ದು. ಓಕೆನಾ? ಈಗ 60 ವರ್ಷ ಮೇಲ್ಪಟ್ಟವರಿಗೆ ಈಗ ಡೈರೆಕ್ಟ್ 3,000 ಹಣ ಹಾಕ್ತಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಇನ್ನೊಂದು ವಿಷಯ ಇದೆ, ನೀವು ಕೂಡ ಹಣ ಪೇ ಮಾಡಬೇಕಾಗುತ್ತೆ. ನೀವು ಇವಾಗಿಂದಾನೇ ಪ್ರತಿ ತಿಂಗಳು ಹಣ ಪೇ ಮಾಡ್ಬೇಕು. ಹಾಗಾದ್ರೆ ನೀವು ಕೇಳ್ಬೋದು, ನಾವೇ ಯಾಕೆ ಪ್ರತಿ ತಿಂಗಳು ಹಣ ಪೇ ಮಾಡಬೇಕು, ನಾವು ಕಟ್ಟೋ ಹಣನೇ ನಮ್ಗೆ 60 ವರ್ಷ ಆದ್ಮೇಲೆ ಕೊಡ್ತಾರೆ ಅನ್ನೋ ರೀತಿಯಲ್ಲಾದ್ರೆ ನೀವು ಹೇಳ್ಬೋದು. ಇಲ್ಲ, ಖಂಡಿತ ಆ ರೀತಿ ಇಲ್ಲ. ಈಗ ಏನಾಗುತ್ತಂದ್ರೆ ನೋಡಿ, 18 ವರ್ಷ ಇರೋರು ಅವ್ರು 60 ವರ್ಷವರೆಗೂ ನೀವು ಪ್ರತಿ ತಿಂಗಳು 55 ರೂಪಾಯಿ ಕಟ್ಟಬೇಕಾಗುತ್ತೆ. ನೀವು 55 ರೂಪಾಯಿ ಕಟ್ಟಿದ್ರೆ ನಿಮ್ಮ 55 ರೂಪಾಯಿಗೆ ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ಏನ್ ಮಾಡ್ತಾರೆ ಅಂದ್ರೆ 55 ರೂಪಾಯಿ ಆದ್ರೆ ಕೊಡ್ತಾರೆ. ಅಂದ್ರೆ ನೀವು ಪ್ರತಿ ತಿಂಗಳು ಎಷ್ಟು ಹಣ ಕಟ್ತಿದ್ದೀರಾ ಅಂದ್ರೆ 110 ರೂಪಾಯಿ ಹಣ ಆದ್ರೆ ಪೇ ಮಾಡ್ತಿರ್ತೀರಾ. ಓಕೆನಾ? ನಿಮ್ಗೆ ಏನಾಗಿರುತ್ತೆ, ನೀವು 55 ರೂಪಾಯಿ ಕಟ್ತಿರ್ತೀರಾ, ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ 55 ರೂಪಾಯಿ ಹಣ ಆದ್ರೆ ಪೇ ಮಾಡ್ತಿರ್ತಾರೆ ಅವರು. ಟೋಟಲ್ ಆಗಿ ನೀವು ಪ್ರತಿ ತಿಂಗಳು 110 ರೂಪಾಯಿ ಕಟ್ಟೋ ರೀತಿ ಲೆಕ್ಕ. ಈ ರೀತಿಯಾಗಿ 18 ವರ್ಷ ಅವರು ಕೂಡ ಒಂದು 55 ರೂಪಾಯಿ, 19 ವರ್ಷ ಅವರು 58 ರೂಪಾಯಿ, 20 ವರ್ಷ ಅವರು 61 ರೂಪಾಯಿ ಪೇ ಮಾಡ್ಬೇಕು ಪ್ರತಿ ತಿಂಗಳು, 21 ವರ್ಷ ಅವರು 64, 22 ವರ್ಷ ಅವರು 68 ರೂಪಾಯಿ, 23 ವರ್ಷ ಅವರು 72 ರೂಪಾಯಿ. ಈ ರೀತಿಯಾಗಿ ಪ್ರತಿ ಏಜ್ಗೂ ಒಂದೊಂದು ಹಣ ಆದ್ರೆ ಇರುತ್ತೆ. ಈಗ ನಿಮ್ಮ ಏಜ್ ಎಷ್ಟಿರುತ್ತೆ, ನಿಮ್ಮ ಏಜ್ ಒಂದು 30 ವರ್ಷ ಇದ್ರೆ 105 ರೂಪಾಯಿ, 105 ರೂಪಾಯಿ ನೀವು ಕಟ್ತಿರ್ತೀರಾ, ಇನ್ನೊಂದು 105 ರೂಪಾಯಿ ಸೆಂಟ್ರಲ್ ಗವರ್ನಮೆಂಟ್ ಇಂದ ಕೊಡ್ತಿರ್ತಾರೆ. ಓಕೆನಾ? ಈ ರೀತಿಯಾಗಿ ಹಣ ಆದ್ರೆ ಕೊಡ್ತಾರೆ. ಈ ರೀತಿಯಾಗಿ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ. ಓಕೆನಾ? ನೀವು ಈ ಶ್ರಮ ಕಾರ್ಡ್ ಅಪ್ಲಿಕೇಶನ್ ಹಾಕ್ತಿರಲ್ಲ, ಅಲ್ಲಿ ಹಾಕಕ್ ಹೋದಾಗ ಅವ್ರು ಹೇಳ್ತಾರೆ ನಿಮ್ದು ಹಣ ಎಷ್ಟೆಷ್ಟು ಕಟ್ ಆಗುತ್ತೆ ಪ್ರತಿ ತಿಂಗಳು ಅಂತ. ಎಲ್ಲ ಏಜ್ದು ಹೇಳೋ ಒಳಗಡೆ ವಿಡಿಯೋ ಆದ್ರೆ ತುಂಬಾ ಲೆಂತ್ ಆಗುತ್ತೆ. ಈಗ ಇಷ್ಟು ನಿಮ್ಗೆ ಹೇಳಿದೀನಿ, ನೀವು ಹೋಗಿ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಇನ್ನೂ ಬೇರೆ ಯೋಜನೆಗಳ ಬಗ್ಗೆ ಆಗ್ಲಿ ಏನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.